ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಜಾಮೀನು ಕಬಳಿಕೆ ಕುರಿತು ಆಧಾರರಹಿತ ಆರೋಪ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿ ಹರಡಲಾಗುತ್ತಿದೆ ಎಂದು ಆರೋಪಿಸಿ ಕೋಲಾರದ ಸಂದೇಶ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಎಚ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿ, ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರ ಜಮೀನನ್ನ ಶಾಸಕರು ಕಬಳಿಸಿದ್ದಾರೆ ಎಂಬ ಆರೋಪ ಸಂಪೂರ್ಣ ಸುಳ್ಳು ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಧರಣಿ ನಡೆಸುವುದಾಗಿ ಬೆದರಿಕೆ ಹಾಕುವ ಮೂಲಕ ಸಂದೇಶ್ ಅವರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಿಯಾಜ್ ಪಾಷಾ, ಪ್ರಕಾಶ್, ರಮೇಶ್, ಇಸ್ಮಾಯಿಲ್, ಆಜಾದ್ ಬಾಬು, ಯೂತ್ ಕಾಂಗ್ರೆಸ್ ಮುಖಂಡ ನವೀನ್, ಅಂಬರೀಶ್, ಯರಲಕ್ಕೇನಹಳ್ಳಿ, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಈತ ನಿಮ್ಮನ್ನ ಯಾಕೆ ಮೊಕದ್ದಮೆ ಹಾಕಬಾರದು ಅಂತಂದ್ರೆ, ಸೋಮಲಾಪುರದ ಪ್ರದೇಶ ಸುಬ್ಬಾರೆಡ್ಡಿ ಅವರ ಹೆಸರನ್ನ ನೀನು ತಳಕು ಮಾಡಿದ್ಯಾ. ಅವರ ಹೆಸರಲ್ಲಿ ಒಂದೇ ಒಂದು ಕುಂಟೆ ಜಮೀನಿದ್ರೆ ನಾವು ಸಾರ್ವಜನಿಕದಿಂದ ದೂರವಾಗ್ತೀವಿ. ಸುಬ್ಬಾರೆಡ್ಡಿ ಅವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದಾರೆ. ಒಂದು, ನಾವು ಅವ್ರಿಗೋಸ್ಕರ ಅಲ್ಲ, ಯಾವುದೇ ಒಂದು ಸೋಮಲಾಪುರದ ನಮ್ಮ ಗಂಗಪ್ಪನವರಿದ್ದಾರೆ, ನಮ್ಮೆಲ್ಲ ದಲಿತ ಮುಖಂಡರಿದ್ದಾರೆ. ಯಾರೊಬ್ಬ ದಲಿತನಿಗೂ ಕೂಡ ಒಂದೇ ಒಂದು ಕುಂಟೆ ಅನ್ಯಾಯ ಆಗಕ್ಕೆ ನಾವು ಬಿಡೋದು ಇಲ್ಲ. ಬರಲಿ, ನಮಗೆ ಸುಬ್ಬಾರೆಡ್ಡಿ ಕಡೆಯವರಿಂದ ಈ ಥರ ಅನ್ಯಾಯ ಆಗಿದೆ ಅಂತ ಆಯಪ್ಪನೇ ಕರ್ಕೊಂಬರ್ಲಿ ಮಿಸ್ಟರ್ ಸಂದೇಶ್ ಅವರು, ನಾವು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ತಯಾರಿದ್ದೀವಿ. ಒಂದು ಭಾಗ ಅವ್ರ ಸುಬ್ಬಾರೆಡ್ಡಿ ಅವ್ರ ಮಂತ್ರಿ ಸ್ಥಾನ ಕೊಟ್ಟರೆ ನಾನು ಸಿಎಂ ಮುಂದೆ ಮನೆ ಮುಂದೆ ಧರಣಿ ಮಾಡ್ತೀನಿ ಅಂತಾನೆ. ಅವನಿಗೂ ಈ ವ್ಯವಹಾರಕ್ಕೂ ಏನು ಸಂಬಂಧ? ಅವ್ನು ನಿಜವಾಗ್ಲೂ ಏನಾದರೂ ಆ ರೀತಿ ಇದ್ರೆ ಹೋಗಿ ಮಾತಾಡಲಿ. ಪ್ರಜಾಪ್ರಭುತ್ವ ಇದು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಕಾಂಗ್ರೆಸ್ ಎಲ್ಲ ತ್ಯಾಗವನ್ನು ಮಾಡಿದೆ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಮುನ್ನಡಿಬೇಕು ಅನ್ನೋದಕ್ಕೆ ಕೊಟ್ಟಿರೋ ಹಲವಾರು ತ್ಯಾಗಗಳನ್ನು ಮಾಡಿರುವಂಥದ್ದೇ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರುಗಳು. ಆ ಕಾಂಗ್ರೆಸ್ ನಾಯಕರ ಒಂದು ತ್ಯಾಗ ಪರಿಶ್ರಮದಿಂದಲೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ. ಆ ರೀತಿಯ ಒಂದು ಪ್ರಜಾಪ್ರಭುತ್ವವನ್ನು ನಾವೇನಾದರೂ ಮಾತಾಡಬಹುದು ಅನ್ನುವಂಥ ಹಕ್ಕನ್ನು ನೀನು ಸಂಪಾದಿಸ್ಕೊಂಡು ಬಂದು ಒಬ್ಬ ಜನರಿಂದ ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಯನ್ನ ಈ ರೀತಿ ತೇಜೋವಧ, ಸಮಾಜದಲ್ಲಿ ತೇಜೋವಧ ಮಾಡುವಂಥದ್ದು ಇದೆಯಲ್ಲ, ಇದೊಂದು ಕಾನೂನು ವಿರೋಧಿ ಚಟುವಟಿಕೆ ಅಂತೇಳಿ ನಾವು ಇವತ್ತು ಪೊಲೀಸರನ್ನ ಒತ್ತಾಯಿಸ್ತಾ ಇದ್ದೀವಿ. ಅರ್ಥ ಮಾಡಬೇಕಾದ್ರೆ ನಾವು ಮಾಡಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಮುಸ್ಲಿಂ, ಒಬ್ಬ ಎಲ್ಲ ದಲಿತರು, ಮುಸ್ಲಿಮ್ಸು, ಎಲ್ಲ ಹಿಂದುಳಿದ ವರ್ಗಗಳಿಗೂ ಎಲ್ಲರೂ ಅನುಸರಿಸ್ಕೊಂಡು ಹೋಗಿ ಅವರು ನ್ಯಾಯ ದೊರಕಿಸ್ಕೊಂತ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಜಮೀನು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಎಲ್ಲ ಸುಳ್ಳು ಹೇಳಿಕೊಂಡು ಸುಮ್ಮನೆ ಪೇಪರಲ್ಲಿ ಇವಾಗ ಏನಂದರೆ ಅವ್ರಿಗೆ ಸಚಿವರು ಸಿಗೋವಂಥ ಕಾಲ ಇವಾಗ. ಆ ಸಚಿವರು ಸಿಗೋ ಅಂಥ ಟೈಮಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಈ ವಿರೋಧಿಗಳೆಲ್ಲ ಸೇರಿಕೊಂಡು ಅವ್ರನ್ನು ಕುಮ್ಮಕ್ ಮಾಡಿ ಇಲ್ಲಿ ಬಿಟ್ಟು ಅವ್ರ ಬಗ್ಗೆ ಇಲ್ಲ ಸಲ್ಲ ತಮ್ಮ ಬಾಯಿಗೆ ಬಂದಂಗೆ ಮಾತಾಡಿ ಇಲ್ಲ ಸಲ್ಲದ ಏನೋ ವಿಚಾರಗಳು ಕೂಡ ತಿಳಿಯದೇ ಇರುವಂಥ ವ್ಯಕ್ತಿ ಥರ ಮಾತಾಡಿದ್ದಾರೆ. ಅದರಿಂದ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಸುಬ್ಬಾರೆಡ್ಡಿ ಅಭಿಮಾನಿಗಳು ಬಹಳ ನೊಂದಿದ್ದೀವಿ. ಏನು ಅವನ ಆರೋಪ ಮಾಡ್ತಾ ಇದ್ದಾನೋ ಆ ಆರೋಪಕ್ಕೂ ಸತ್ಯಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಸುಮ್ಮನೆ ಪಬ್ಲಿಸಿಟಿಗಾಗಿ, ಮೀಡಿಯಾಗಾಗಿ ಯಾರೋ ಮಾತುಗಳು ಕೇಳ್ಕೊಂಡು ಬಂದು ಈ ಬಾಗೇಪಲ್ಲಿ ಜನತೆಯ ಒಂದು ನೋವನ್ನು ತಂದುಕೊಟ್ಟಿದ್ದಾರೆ.